ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಚಕ್ಲಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಈ ಚಕ್ಲಿ ಅಂತ ಅಂದರೆ, ನಾನು ತೋರಿಸ್ಕೊಡ್ತಿರೋ ರೀತಿ ನೀವು ಕೂಡ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ, ಗಟ್ಟಿ ಆಗೋದಿಲ್ಲ, ಒತ್ತುವಾಗ ಬ್ರೇಕ್ ಆಗೋದಿಲ್ಲ. ಆ ರೀತಿಯಾಗಿ ತುಂಬ ಕ್ರಿಸ್ಪಿಯಾಗಿರೋ ಚಕ್ಲಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಆಗಿದ್ದರೆ ಈ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾವು ಈ ಚಕ್ಲಿ ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು ತೋರಿಸ್ತಿದ್ದೀನಲ್ಲ ಅಳತೆ ಬಟ್ಲು, ಈ ಬಟ್ಲಲ್ಲಿ ನಾನು 2 ಬಟ್ಲನ್ನ ನೀರು ಹಾಕ್ತಾ ಇದ್ದೀನಿ. ಏನೇ ರೆಸಿಪಿ ಮಾಡಲಿ ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ 2 ಬಟ್ಲು ನೀರಿಗೆ ನಾನು 1 ಬಟ್ಲಷ್ಟು ರವೆನ ತೊಗೊಂಡಿದ್ದೀನಿ. 1 ಬಟ್ಲು ರವೆನ ಸೇರಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನೀರನ್ನು ಹಾಕಿದ ನಂತರ ನೀರು ಕಾಯಬೇಕಿದು. ಚೆನ್ನಾಗಿ ಕಾಯ್ದ ನಂತರ ನಾವು ಇದಕ್ಕೆ ನಾನಿಲ್ಲಿ ಒಂದು 4 ರಿಂದ 5 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲ ಅನ್ನೋರು ಬೇಕಿದ್ದರೆ ಎಣ್ಣೆ ಕೂಡ ಹಾಕೋಬೋದು. ಎಣ್ಣೆ ಸೇರಿಸೋದಾದರೆ ನಾವು ಅಕ್ಕಿ ಹಿಟ್ಟನ್ನು ಮಿದೀತೀವಲ್ಲ, ಆ ಟೈಮಲ್ಲಿ ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಂಡ್ರೆ ಆಗುತ್ತೆ. ನೋಡಿ, ನಾನು ಈ ರೀತಿಯಾಗಿ ಒಂದು 5 ರಿಂದ 6 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈ ನೀರು ಚೆನ್ನಾಗಿ ಮಳ್ಳಬೇಕು. ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಇದಕ್ಕೆ ರವೆನ ಸೇರಿಸ್ಕೋಬೇಕಾಗುತ್ತೆ. ನಾನು ನೀರು ಹಾಕಿದ್ದೀನಲ್ಲ, ಅದೇ ಬಟ್ಲ ಅಳತೆಲಿ 1 ಬಟ್ಲಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಬೇರೆ ರವೆ ಯೂಸ್ ಮಾಡಬೇಡಿ, ಚಿರೋಟಿ ರವೆನೇ ಯೂಸ್ ಮಾಡಬೇಕು. ಚಿರೋಟಿ ರವೆ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಈ ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀರು ತೊಗೊಂಡಿದ್ದೀನಲ್ಲ, ಅದೇ ಬಟ್ಲ ಅಳತೆಲಿ 1 ಬಟ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸೇರಿಸ್ಬೇಕು. ಸೇರಿಸಿ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಸೇಮ್ ಅದೇ ರೀತಿಯಾಗಿ ಕೈ ಆಡಿಸ್ಕೋಬೇಕಾಗುತ್ತೆ. ಕೈ ಆಡಿಸಿ ನೀಟಾಗಿ ಮುದ್ದೆ ಥರ ಮಾಡ್ಕೋಬೇಕು. ನಾನಿಲ್ಲಿ ಒಂದೇ ಸಲ ರವೆ ಹಾಕೋಬಿಟ್ಟೆ, ಅದು ಸ್ವಲ್ಪ ಗಂಟಂಗಾಯಿತು. ನೀವು ಮಾಡುವಾಗ ಸ್ವಲ್ಪ ರವೆನೇ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಗಂಟಾಗೋದಿಲ್ಲ. ನೋಡಿ, ನೀಟಾಗಿ ಈ ರೀತಿಯಾಗಿ ಮುದ್ದೆ ಥರ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ, ಆ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಇದು ಸ್ವಲ್ಪ ಬಿಸಿ ಇರಲಿ. ಈ ಟೈಮಲ್ಲಿ ನಾವು ಚಕ್ಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಒಂದು ಅಗಲವಾಗಿರೋ ಪಾತ್ರೆಗೆ ನಾನು ನೀರು ಮತ್ತು ರವೆ ತೊಗೊಂಡಿದ್ದೀನಲ್ಲ, ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು 2 ಬಟ್ಲು ಅಕ್ಕಿ ಹಿಟ್ಟಿಗೆ 1 ಬಟ್ಲು ರವೆ, 1 ಬಟ್ಲು ರವೆಗೆ 2 ಬಟ್ಲು ನೀರು, ಈ ಮೆಷರ್ಮೆಂಟಲ್ಲೇ ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ 2 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕೊಳ್ಳಿ. ಉಪ್ಪು ಮತ್ತು ಖಾರನ ನಿಮ್ಮ ಖಾರ ಮತ್ತು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಒಂದ್ಸಲ ಹಾಗೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಬಿಟ್ಟು ನಾವು ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ರವೆ ಬೇಯಿಸ್ಕೊಂಡಿರ್ತೀವಲ್ಲ, ಆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ರವೆ ಬೇಯಿಸಿರೋ ಅಂಥದ್ದು ಪೂರ್ತಿ ತಣ್ಣಕ್ಕಾಗಿರಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಆವಾಗೇ ನಾವು ಹಿಟ್ಟಿಗೆ ಸೇರಿಸ್ಕೊಂಡು ಮಿತ್ಕೋಬೇಕಾಗುತ್ತೆ. ನೋಡಿ, ಹೀಗೆ ನಾವು ಬೇಯಿಸ್ಕೊಂಡಿಟ್ಟಿರೋ ಅಂಥ ಪೂರ್ತಿ ರವೆ ಹಿಟ್ಟನ್ನು ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿತ್ಕೊಳ್ಳೋಣ. ಅದು ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಡ್ರೈ ಅನಿಸುತ್ತಲ್ಲ ಸ್ವಲ್ಪ, ಆವಾಗ ನೀರು ಸ್ವಲ್ಪನೇ ನೀರನ್ನು ತಕ್ಕಳಿಸ್ಕೊಬಿಟ್ಟು ಚೆನ್ನಾಗಿ ಈ ಚಪಾತಿ ಹಿಟ್ಟೆಲ್ಲ ಮಿತ್ಕೋತೀವಲ್ಲ, ಆ ರೀತಿಯಾಗಿ ಮಿದ್ದಿಟ್ಕೋಬೇಕಾಗುತ್ತೆ. ತುಂಬ ತಳ್ಳಗೆ ಮಾಡ್ಕೋಬೇಡಿ, ಗಟ್ಟಿಯಾಗೇ ಇರಲಿ. ಸ್ವಲ್ಪ ಈ ಸಾಫ್ಟಾಗಿ ಬರಬೇಕು. ಚಪಾತಿ ಹಿಟ್ಟೆಲ್ಲ ಮಿತ್ಕೋತೀವಲ್ಲ, ಆ ರೀತಿಯಾಗಿ ಈ ರೀತಿಯಾಗಿ ಮುದ್ದೆ ಥರ ನೀಟಾಗಿ ಮಿದ್ದಿಟ್ಕೊಳ್ಳೋಣ. ನೆಕ್ಸ್ಟ್ ನಾವು ಹಿಟ್ಟನ್ನ ಚಕ್ಲಿ ಒರಳಿಗೆ ಹಾಕೋಬೇಕಾಗುತ್ತೆ. ಚಕ್ಲಿ ಒರಳಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸುಮ್ಮನೆ ಈ ರೀತಿಯಾಗಿ ಹಾಕೋಬಿಟ್ಟು ಇದಕ್ಕೆ ನಾವು ಮಿದ್ದಿಟ್ಕೊಂಡಿರೋ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಬಿಟ್ಟು ಚಕ್ಲಿ ಒರಳಿಗೆ ಹಾಕ್ಕೊಂಡು ಚಕ್ಲಿ ಒತ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ನಾನು ಒತ್ತೋದನ್ನು ತೋರಿಸ್ತೀನಿ. ನಾನು ಹೇಳ್ಕೊಡ್ತಿರೋ ರೀತಿ ನೀವು ಚಕ್ಲಿ ಮಾಡಿದರೆ ಒಂದು ಚೂರು ಕೂಡ ಬ್ರೇಕ್ ಆಗೋದಿಲ್ಲ ಒತ್ತುವಾಗ, ಅಷ್ಟು ನೀಟಾಗಿ ಬರುತ್ತೆ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಚಕ್ಲಿನ ಎಲ್ಲನೂ ಒತ್ತಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿಗಿನರ್ಸ್ ಯಾರಾದರೂ ಇದ್ದರೆ ಚಕ್ಲಿ ಎತ್ತಾಕೋದಕ್ಕೆ ಬರೋದಿಲ್ಲ, ಮುರ್ದಂಗೆ ಆಗುತ್ತೆ ಅಂತ ಅನಿಸಿದರೆ ಈ ರೀತಿಯಾಗಿ ಪ್ಲೇಟಲ್ಲಿ ಮಾಡ್ಕೊಳ್ಳಿ. ಪ್ಲೇಟಲ್ಲಿ ಒತ್ತಿಟ್ಕೊಳೋದ್ರಿಂದ ಎಣ್ಣೆಗೆ ಹಾಕಬೇಕಾದ್ರೆ ಈಸಿಯಾಗಿ ಹಾಕ್ಬೋದು. ಅದು ಹೇಗೆ ಹಾಕೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯ್ದಿರೋ ಅಂಥ ಎಣ್ಣೆಗೆ ನಾವು ಒತ್ತಿಟ್ಕೊಂಡಿರೋ ಅಂಥ ಚಕ್ಲಿಗಳನ್ನ ಸೇರಿಸ್ಕೊಳ್ಳೋಣ. ನಾನು ಆವಾಗಲೇ ಪ್ಲೇಟಲ್ಲಿ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಹೇಗೆ ಅಂದರೆ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ರೆ ಹಿಂಗೆ ಕೈಗೆ ತೆಗೆದು ಹಾಕ್ಕೊಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಉಲ್ಟಾ ಮಾಡಿದರೆ ಸಾಕು, ಕೈಗೆ ಚಕ್ಲಿ ಬರುತ್ತೆ, ಎಣ್ಣೆಗೆ ಹಾಕ್ಬಿಡ್ಬೋದು.
ಕೆಲವ್ರಿಗೆಲ್ಲ ಚಕ್ಲಿ ಬೇಯಿಸೋದಕ್ಕೆ ಗೊತ್ತಾಗೋದಿಲ್ಲ, ತುಂಬ ಜಾಸ್ತಿ ಬೇಯಿಸ್ಬಿಡ್ತಾರೆ. ತುಂಬ ಜಾಸ್ತಿ ಬೇಯಿಸಿದರೆ ಕಟಿ ಕಟಿ ಅನಿಸುತ್ತೆ, ಕಡಿಮೆ ಬೇಯಿಸಿದರೆ ಮೆತ್ತ ಅನಿಸುತ್ತೆ. ಯಾವ ರೀತಿ ಪರ್ಫೆಕ್ಟಾಗಿ ಚಕ್ಲಿನ ಬೇಯಿಸಬೇಕು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ ಒಂದು ಟ್ರಿಕ್ಸ್ನ. ಹಾಗೆ ಈ ರೀತಿಯಾಗಿ ಚಪಾತಿ ಎತ್ತೀವಲ್ಲ, ಅದರಲ್ಲಿ ಎತ್ತಾಕಿದರೆ ಚಕ್ಲಿ ಒಂದು ಚೂರು ಬ್ರೇಕ್ ಆಗೋದಿಲ್ಲ. ಈ ರೀತಿಯಾಗಿ ಚಪಾತಿ ಎತ್ತೋದ್ರಲ್ಲೂ ಕೂಡ ಹಾಕ್ಬೋದು. ಹಾಕಿ ನಾವು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿ, ಈ ಚಕ್ಲಿ ಹಾಕಿದಾಗ ಈ ರೀತಿಯಾಗಿ ಗುಳ್ಳೆ ಬರ್ತಿದೆಯಲ್ಲ, ಇದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ನೋಡಿ. ಆವಾಗ ಪರ್ಫೆಕ್ಟಾಗಿ ಬೆಂದಿರುತ್ತೆ ಚಕ್ಲಿ. ನೀವು ಜಾಸ್ತಿ ಬೇಯಿಸೋದೇ ಬೇಡ, ಅಷ್ಟಾದರೆ ಸಾಕು, ಕರೆಕ್ಟಾಗಿ ಬೆಂದಿರುತ್ತೆ ಚಕ್ಲಿ. ನೋಡಿ, ಈ ರೀತಿ ಮಗ್ಚಿ ಹಾಕ್ಬಿಟ್ಟು ನೀಟಾಗಿ 2 ಸೈಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಎಣ್ಣೆ ಕುದೀತಾ ಇರೋದು ಕಂಪ್ಲೀಟ್ಲಿ ಸ್ಟಾಪ್ ಆಗ್ತಾ ಇದೆ. ಪೂರ್ತಿ ಸ್ಟಾಪ್ ಆಗಬಾರ್ದು. ಈಗ ಲೈಟಾಗಿ ಎಣ್ಣೆ ಗುಳ್ಳೆ ಬರ್ತಾ ಇರಬೇಕು. ಈ ಟೈಮಲ್ಲಿ ನಾವು ಚಕ್ಲಿನ ಎತ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಸೀದಂಗೂ ಆಗೋದಿಲ್ಲ, ಇತ್ತ ಮೆತ್ತನೂ ಆಗೋದಿಲ್ಲ. ಇದು ರವೆ ಚಕ್ಲಿ ಆಗಿರೋದ್ರಿಂದ ಸ್ವಲ್ಪ ಬೇಯೋದಕ್ಕೂ ಕೂಡ ಟೈಮ್ ಹಿಡಿಯುತ್ತೆ. ಆದರೆ ಬೇಯಿಸಿಟ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ನಾನು ಹೇಳ್ಕೊಡೋ ರೀತಿ ನೀವು ಕೂಡ ಟ್ರೈ ಮಾಡಿ. ಬೇಕಿದ್ರೆ ಮಾಡಿದವರು ಕಮೆಂಟ್ ಕೂಡ ಆಗ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಅಷ್ಟು ಚೆನ್ನಾಗಿರುತ್ತೆ ಈ ಚಕ್ಲಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ರೀತಿಯಾಗಿ ಚಕ್ಲಿ ಮಾಡಿಟ್ಕೊಂಡ್ರೆ ಒಂದು 20ರಿಂದ 25 ದಿನ ಆರಾಮಾಗಿ ಇಟ್ಟು ತಿನ್ಬೋದು. ತುಂಬ ಕ್ರಿಸ್ಪಿ ಆಗಿರುತ್ತೆ. ನಾನು ಲಾಸ್ಟ್ ಟೈಮು ಹೆಸರುಬೇಳೆ ಹಾಕಿ ಮಾಡೋ ಚಕ್ಲಿನ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಹಾಗೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೋಡಿ, ಈ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಕೈಯಲ್ಲಿ ಇಟ್ಕೊಂಡಿಂಗ್ ಅಂದರೆ ಫುಲ್ ಪಳ್ಳನಂತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.